ಆ, ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಮಾತಾಡಬಾರ್ದು, ಶಡಪ್, ಅಷ್ಟಾಂಗ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್. ಇದು ಅಗ್ನಿಕುಂಡ. ಇದಕ್ಕಿನ್ನ ನಾವು ಮುಂಚಿತವಾಗಿ ಹೋಗಿದಂತಹ ಜಾಗ ಅದು ರುದ್ರಕುಂಡ. ಇಲ್ಲಿ ನಮ್ಮ ಶಿವಗಂಗೆ ಬೆಟ್ಟದಲ್ಲಿ ಒಂದು ಹೊಳಕಲ್ ತೀರ್ಥ ಅಂತಿದೆ. ಕರ್ನಾಟಕದ ಶಿವಗಂಗೆ ಬೆಟ್ಟದಲ್ಲಿ ಹೊಳಕಲ್ ತೀರ್ಥ ಅಂತ. ಆ ಹೊಳಕಲ್ ತೀರ್ಥದೊಳಗಡೆ ಕೈ ಹಾಕಿ ಅಲ್ಲಿ ನೀರು ಸಿಕ್ಕಿದ್ರೆ ಪುಣ್ಯ ಮಾಡಿದವರು, ನೀರು ಸಿಗಲಿಲ್ಲ ಅಂದರೆ ಪಾಪ ಮಾಡಿದವರು ಅನ್ನೋದು ಯಾವ ಥರ ಅಲ್ಲಿ ಮಾಡಿದಾರೋ ಅದೇ ಥರ ಇಲ್ಲಿ ಕೂಡ ಅದನ್ನು ಮಾಡಿದ್ದಾರೆ. ಸೊ ಇಲ್ಲಿ ಏನಂದರೆ ಅಗ್ನಿಕುಂಡದ ಇದು ರುದ್ರಕುಂಡದಲ್ಲಿ ಅಲ್ಲಿ ಗೋಮತಿ ನದಿ ಹರಿತಾ ಇದೆ. ಗೋಮತಿ ನದಿ ಹರಿತಾ ಇದೆ. ಗೋಮತಿ ನದಿನಲ್ಲಿ ಒಂದು ಹೊಂಡ ಇದೆ, ಬಾವಿ ಥರ. ಆ ನೀರು ಗೋಮತಿ ನದಿ ಒಳಗಡೆ ಆ ಹೊಂಡ ಇರೋದ್ರಿಂದ ಸೊ ಒಳಗಡೆ ಕೆಳಗಡೆ ಶಿವಲಿಂಗು ಇದೆ, ಮೇಲ್ಗಡೆ ಭಸ್ಮ ಇದೆ. ಅಲ್ಲಿ ಒಂದು ದೊಡ್ಡ ಒಂದು ಸಂತೆ ಥರದ್ದು, ಅಂಗಡಿಗಳ ಥರದ್ದು ಒಂದು ಬಿಸ್ನೆಸ್ ಸೆಂಟರು. ಅಲ್ಲಿ ಏನಪ್ಪ ಅಂದರೆ ಹಣ್ಣುಗಳು, ಎಲ್ಲ ಥರದ್ದು ಫಲಗಳು, ಮತ್ತು ಇನ್ನೊಂದು ಕಡೆ ಹಾಲು ಮತ್ತು ಬಿಲ್ಲೋಪತ್ರೆ, ಪುಷ್ಪಗಳು. ಇದನ್ನು ತಗೊಂಡೋಗಿ ಆ ಹೊಂಡ ಇದೆಯಲ್ಲ ನೀರಲ್ಲಿ ಬಿಡಬೇಕು. ಸೊ ಭಕ್ತಿಯಿಂದ ಬೇಡಿಕೊಂಡು ಶಿವನ್ನ, ನಾನು ಪಾಪ ಮಾಡಿದರೆ ಸೊ ಬಿಲ್ಲೋಪತ್ರೆ ತೇಲ್ಕೊಂಡು ಹೋಗಲಿ, ನಾನು ಪುಣ್ಯ ಮಾಡಿದರೆ ಬಿಲ್ಲೋಪತ್ರೆ ಕೆಳಗಡೆ ಮುಳುಗಲಿ, ಆ ಹೊಂಡದೊಳಗಡೆ ಮುಳುಗಬೇಕು. ಬಾವಿ ಥರ ಇದೆ, ಅದರೊಳಗಡೆ ಮುಳುಗಲಿ, ಇಲ್ಲಾಂದರೆ ಆ ನದಿನಲ್ಲಿ ತೇಲ್ಕೊಂಡು ಹೋಗ್ಬಿಡ್ತದೆ ಅಂತೇಳಿ ಒಂದು ಪ್ರತೀತಿ. ಇದು ಹೇಗಪ್ಪ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್, ಜನರನ್ನ ಚೀಟ್ ಮಾಡುವಂತಹದ್ದು ಅಥವಾ ಜನರ ಮನಸ್ಸಿಗೆ ನೋವು ಮಾಡುವಂತಹ ಒಂದು ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಜೊತೆಗೆ ಇದು ಸೈನ್ಸ್ ಅಂತ ಹೇಳ್ಬೋದು. ಇದು ನನ್ನಂತಹ ಬುದ್ಧಿವಂತರು ಮಾತ್ರ ಅರ್ಥ ಆಗ್ತದೆ, ನನ್ನಂಥ ದಡ್ಡನು ಮಾತ್ರ ಅರ್ಥ ಆಗ್ತದೆ. ಅತೀ ಬುದ್ಧಿವಂತರು ಯಾರಿಗೂ ಈ ಸಬ್ಜೆಕ್ಟ್ ಅರ್ಥ ಆಗೋದಿಲ್ಲ. ಅಲ್ಲಿ ಏನಂದರೆ ಟೆಕ್ನಿಕ್ ಏನಂದರೆ, ಯಾವುದೇ ಹಣ್ಣುಗಳನ್ನು ಬಿಟ್ಟರೆ, ಇವಾಗ ನಾವು ಒಂದು ತೆಂಗಿನಕಾಯಿ ಅದನ್ನು ಹೊಡೆದು ಬಿಟ್ಟರೆ ಮುಳುಗ್ತದೆ. ಯಾವುದೇ ಹಣ್ಣನ್ನು ಉಂಡೆ ಹಾಕಿಬಿಟ್ರೆ ನೀರಿನಲ್ಲಿ ಹಣ್ಣುಗಳು ತೇಲ್ತವೆ. ದ್ರಾಕ್ಷಿ ಮಾತ್ರ ತೇಲ್ತವೆ. ದ್ರಾಕ್ಷಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಮುಳುಗ್ತದೆ. ಇನ್ನು ಅಲ್ಲಿ ನಮಗೆ ಕೊಡುವಂತಹದ್ದು ಯಾವುದು, ಆ್ಯಪಲ್ಲು. ಅದು ನಿಮಗೆ ಗೊತ್ತಿದೆ, ಅದು ಒಂಥರ ನಿಮಗೆ ನಮ್ಮ ಥರ್ಮಾಕೋಲ್ ಥರ ಇದೆ. ಸೊ ಅದರಲ್ಲಿ ಈ ವಾಯುವಿನ ಅಂಶ, ಗಾಳಿ ಅಂಶ ಜಾಸ್ತಿ ಇರುತ್ತೆ, ತೇಲ್ತದೆ ಆ್ಯಪಲ್ಲು. ನಿಮ್ಮ ಮನೆಯಲ್ಲೂ ಆ ಆ್ಯಪಲ್ನ ನೀರಿಗೆ ಹಾಕಿ ನೋಡಿ, ಆ್ಯಪಲ್ ತೇಲ್ತದೆ. ಆರೆಂಜು ಮನೆಯಲ್ಲಿ ನೀರಿಗೆ ಹಾಕಿ ನೋಡಿ, ಅದು ತೇಲ್ತದೆ. ಬಾಳೆಹಣ್ಣು, ಸಣ್ಣ ಸಣ್ಣ ಬಾಳೆಹಣ್ಣುಗಳು, ಅದನ್ನು ಹಾಕಿ ನೋಡಿ, ನೀರಿನಲ್ಲಿ ತೇಲ್ತದೆ. ಆದರೆ ಅಲ್ಲಿ ಪ್ರತೀತಿ ಏನಪ್ಪ ಅಂದರೆ, ಫಲಗಳು ವಾಪಸ್ ನಿಮಗೆ ದೇವ್ರು ಕೊಡ್ತಾನೆ ಭಗವಂತ ಶಿವ. ಅದನ್ನು ಫಲಗಳನ್ನು ನೀವು ಎತ್ಕೊಂಡು ಹೋಗಿ ತಿನ್ನಬೇಕು. ಬಿಲ್ಲುಪತ್ರೆ ಮಾತ್ರ ಅವನು ಸ್ವೀಕರಿಸ್ತಾನೆ, ಅವನು ಬಿಲ್ಲುಪತ್ರ ಪ್ರಿಯ ಆದ್ದರಿಂದ ಅಂತ. ಅಲ್ಲಿ ಬಿಲ್ಲುಪತ್ರ ಕೊಡ್ತಾರೆ. ಅಲ್ಲಿ ಟೆಕ್ನಿಕ್ ಏನಂದರೆ, ಕಡ್ಡಿ ಥರ ತುಂಬ ತ್ಯಾವಾಗಿರುವಂತಹ ಬಿಲ್ಲುಪತ್ರೆ ಬಿಟ್ಟರೆ ಮುಳುಗೋಗ್ಬಿಡ್ತದೆ. ಸೊ ಡ್ರೈ ಆಗಿರುವಂತಹ, ಒಣಗಿರುವಂತಹ ಬಿಲ್ಲುಪತ್ರೆನ ಆ ಕಡ್ಡಿ ಎಲ್ಲರೇ ಕಟ್ ಮಾಡಿಬಿಟ್ಟು ಬಿಟ್ಟರೆ ಅದು ತೇಲ್ಕೊಂಡು ಹೋಗ್ಬಿಡ್ತದೆ. ಇದು ಒಂದು ಸೈನ್ಸ್ ಅಷ್ಟೇ, ಅಂದರೆ ಬುದ್ಧಿವಂತರಿಗೆ ಅಷ್ಟೇ ಇದು. ಅವಾಗ ಏನು ಮಾಡ್ತಾರೆ ಜನ, ಅಯ್ಯಯ್ಯೋ ನನ್ನ ಬಿಲ್ಲುಪತ್ರೆ ತೇಲ್ಕೊಂಡು ಹೋಗ್ಬಿಡ್ತು. ಯಾಕೆಂದರೆ ಒಣಗೋಗಿರೋ ಬಿಲ್ಲುಪತ್ರೆ ಡ್ರೈ ಆಗಿರೋದು, ಅಲ್ಲಿ ನೀರಿನ ಅಂಶ ಇಲ್ಲದಿರುವಾಗ ಎಲ್ಲ ಬಿಲ್ಲುಪತ್ರೆ ನೀರಿನಲ್ಲಿ ತೇಲ್ಕೊಂಡೇ ಹೋಗ್ಬಿಡ್ತದೆ. ನಾವು ಸ್ವಲ್ಪ ಹೊತ್ತು ಅದನ್ನು ನೀರಿನಲ್ಲಿ ಅದು ವೆಟ್ಟಾಗಿರೋದು ಅಥವಾ ದಪ್ಪ ಇರುವಂತಹದ್ದು, ಕಡ್ಡಿ ಉದ್ದ ಇರುವಂತಹ ಬಿಲ್ಲುಪತ್ರೆ ಬಿಟ್ಟರೆ ಆ ಭಾರಕ್ಕೆ ನೀರಿನಲ್ಲಿ ಮುಳುಗ್ತದೆ. ಹೌದೌದು, ನಾವು ಮಹಾಪುಣ್ಯವಂತರು, ನಾವು ಪುಣ್ಯ ಮಾಡಿದ್ದೀವಿ ಅಂತ ಇಂಥವ್ರು ಖುಷಿಯಾಗಿ ಬರ್ತಾರೆ. ಪಾಪ ಈ ಟೆಕ್ನಿಕ್ ಗೊತ್ತಿಲ್ಲದಿರೋರು ನಾವು ಮಹಾಪಾಪಿಗಳು ಮಾಡಿದ್ದೀವಿ ಅಂತೇಳಿ ತುಂಬ ಟೆನ್ಷನಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಪಾಪ ಟೆನ್ಷನನ್ನು ತಲೆಗೆ ಇಟ್ಕೊಂಡು ಹೋಗ್ತಾರೆ. ಇದು ಅಲ್ಲಿ ಆಗುವಂತಹ, ಇದನ್ನು ಪವಾಡ ಅಂತ ಕರೀತಾರೆ. ಇದು ಪವಾಡ ಅಲ್ಲ, ಇದು ಒಂದು ದಡ್ಡತನ, ಮೂರ್ಖತನ. ಇಟ್ಸ್ ಓನ್ಲಿ ಟೆಕ್ನಿಕ್. ಸೊ ಇದನ್ನು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ತಿದ್ದೀನಿ. ದಯಮಾಡಿ ಇಂಥದ್ದನ್ನು ಎಲ್ಲೂ ನಂಬಬೇಡಿ. ನಿಮ್ಮ ಪಾಪ ಪುಣ್ಯ ನೀವು ಸತ್ತ ಮೇಲೇ ಗೊತ್ತಾಗೋದು. ನೀವು ಸಾಯಿ ತನಕ ನಿಮ್ಮ ಪಾಪ ಪುಣ್ಯಲ್ಲಿ ಏನೋ ನೀವು ಪ್ರತಿ ದಿವಸ ನೀವು ಜೀವನ ಲೈಫ್ ಮಾಡ್ತಿರ್ತೀರೋ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಈ ಜನ್ಮದಲ್ಲಿ ಅನುಭವಿಸ್ತಿರ್ತೀರಿ. ಈ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ನಿಮ್ಮ ಮುಂದಿನ ಜನ್ಮಕ್ಕೆ ಶಿಫ್ಟ್ ಆಗ್ತದೆ. ನೀವು ಸತ್ತ ನಂತರ ನೀವು ಸ್ವರ್ಗ ಪ್ರಾಪ್ತಿನ ನರಕ ಪ್ರಾಪ್ತಿನ ಅನ್ನೋದು ಆ ನಂತರ ಗೊತ್ತಾಗ್ತದೆ. ಇಲ್ಲಿ ಬೇರೆ ಈ ಥರದ್ದು ಯಾವುದು ಪವಾಡಗಳು ನಡೆಯೋದಿಲ್ಲ, ನಿಮಗೇನು ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ದು ಎಲ್ಲರಿಗೂ ಶೇರ್ ಮಾಡಿ. ಈ ಥರ ಬ್ಲ್ಯಾಕ್ ಮ್ಯಾಜಿಕ್ಕು ಈ ಥರದಕ್ಕೆಲ್ಲ ಸಿಗಾಕೊಂಡು, ಅಥವಾ ಈ ಥರ ಮೂಢನಂಬಿಕೆ ಅಂತ ಹೇಳ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದಕ್ಕಿಂತ ಈ ಥರ ಮೂಢನಂಬಿಕೆಗಳು ಸಿಗಾಕೊಂಡು ದಯಮಾಡಿ ನೆರಳಬೇಡಿ, ಚಿಂತಿಸಬೇಡಿ. ಸೊ ಒಳ್ಳೆಯದನ್ನು ಮಾಡಿ, ಧರ್ಮವನ್ನು ಮಾಡಿ, ಪುಣ್ಯ ಮಾಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಸ್ವಾರ್ಥ ಬಿಡಿ. ನೀವು ಸಂತೋಷವಾಗಿರಿ, ಬೇರೆಯವ್ರನ್ನೂ ಸಂತೋಷವಾಗಿರಿ.
ನಿಮ್ಮ ಕೈಲಿ ಆದಷ್ಟು ದಾನ ಧರ್ಮ ಮಾಡಿ, ಕಷ್ಟಪಟ್ಟು ಸಂಪಾದನೆ ಮಾಡಿ, ನೆಮ್ಮದಿಲಿರಿ. ಇದು ನನ್ನ ಸೊ ನೀವು ನಿಮ್ಗೆ ಕೊಡ್ತಾರಂಥ ಸಲಹೆ.